ವರ್ಷ ಮುನ್ನಾರ್ ರೈಡಲ್ಲಿ ತಗೊಂಡಿದ್ದು. ಆಯ್ತಣ್ಣ, ಚಿರತೆ ಬಂತ. ಸೊ ಇವಾಗ ನಾವು ಆಲ್ಮೋಸ್ಟ್ ಬಿಡದಿ ಮತ್ತು ರಾಮನಗರ ಮಧ್ಯದ ರೋಡಲ್ಲಿ ಇದ್ದೀವಿ. ಇಲ್ಲಿ ಲೊಕೇಶನ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಎಂತಕ್ಕೆ ಅಂದರೆ ಬ್ರೇಕ್ಫಾಸ್ಟ್ನ ರಾಜು ದೋಸಾ ಹೋಟೆಲ್ ಚನ್ನಪಟ್ಟಣದಲ್ಲಿ ತಿನ್ಕೊಂಡು ಹೋಗೋದ ಅಂತ. ಅದು ತಿನ್ಕೊಂಡು ವೆದರ್ ಅಂತೂ ಕೂಲಾಗಿದೆ, ಸಂಜೆ ತನಕನೂ ಹಿಂಗೆ ಇರುತ್ತೆ. ಬಟ್ ಸ್ವಲ್ಪ ಮಧ್ಯಾಹ್ನದ ಮೇಲೆ ಮಳೆ ಬರೋ ಥರ ಇದೆ, ಆದರೂ ಪರವಾಗಿಲ್ಲ ಅಂದ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಈ ಥರ ವೆದರ್ ಇರೋದು ಎಷ್ಟು ಮಜಾ ಅಂದರೆ ತುಂಬ 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 ಮಜಾ ಇದೆ. ಈ ಶೇಡ್ಸು ನಂದೇನೆ, ಈಸ್ಕೊಂಡು 1 ವರ್ಷ ಆಯಿತು. 1 ವರ್ಷ ಆದಮೇಲೆ ತೊಗೊಂಡಿದ್ದೇನೆ. ಒಟ್ಟಿಗೆ ತೊಗೊಂಡಿದ್ವಿ. ನೋಡಿದ್ರೆ ಕಿರಣ್ ಹತ್ರ ಒಂದು ಇದನ್ನು ಮಾಡ್ಕೊಂಡಿದ್ದು ನೋಡಿದ್ದಾನೆ. ಸೊ ಆ್ಯಕ್ಚುಲಿ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಗೆ ಇದೊಂದು ಪೀಸ್ಫುಲ್ ಜಾಗ ಕಾಣಿಸ್ತು ನೋಡಿ, ಹಿಂಗಿದೆ ರೋಡು ಅಂತ. ಆಮೇಲೆ ನಮ್ಮ ಬೈಯಿಂದು ಒಂದು ಸ್ವಲ್ಪ ಫ್ಯೂಸ್ದು ಇಶ್ಯೂ ಆಗಿತ್ತು, ಅದು ನನಗೆ ನೋಡಿಕೊಂಡು ಇಗ್ನಿಷನ್ನು ಸ್ಟಾರ್ಟ್ ಮಾಡಿದ್ರು ನಮ್ಮ ಡಿಸ್ಪ್ಲೇ ಬರ್ತಾ ಇರಲಿಲ್ಲ. ನೋಡಿಕೊಂಡು ಇಲ್ಲೇ ಒಂದು ಫೋಟೋಶೂಟು, ಒಂದು ಡ್ರೋನ್ ಶಾಟ್ ಎಲ್ಲ ತೊಗೊಂಡ್ವಿ. ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ ನೋಡಿ. ವರ್ಷ ಆದ್ಮೇಲೆ ಕೊಟ್ಟಿದ್ದೆ. ಪರವಾಗಿಲ್ಲ, ಹೋದ ವರ್ಷ ಮುನ್ನಾರ್ ರೈಡಲ್ಲಿ ತಗೊಂಡಿದ್ದು. ಬಟ್ ಈ ವ್ಯೂ ಅಂತೂ ನೋಡಿ ಸಾಕಾಗಿದೆ. ಎಷ್ಟು ಆಳ ಇದೆ ಇಲ್ಲಿ. ಬಾಬಾ, ಕಾರ್ಗಳೆಲ್ಲ ಒಳ್ಳೆ ಚಿಕ್ಕ 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 ಟಾಯ್ ಕಾರ್ಗಳ ಥರ. ನಿಮಗೆ ಚೆನ್ನಾಗಿದೆ ಅದರಲ್ಲಿ ಒಂದು 15-20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ಇನ್ನೂ ಎಕ್ಸ್ಟೆಂಡ್ ಆಯಿತು ನಾವು ಬ್ರೇಕ್ಫಾಸ್ಟ್ ತಿನ್ನೋದು. ಇವಾಗ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ఆకలిస్తుంది నైనా ఆకలిస్తుంది. వచ్చా ಹಸಿರು. ನೀನು ಯಾವಾಗಲೂ ನಾನ್ ವೆಜ್ಜಲ್ಲೇ ಇರ್ತೀಯಲ್ಲ? ಅಲ್ಲ, ಬಿರಿಯಾನಿ ಮಧ್ಯಾಹ್ನ ತಿನ್ನೋದ ಬಾ, ಈಗ ವೆಜ್ ತಿನ್ನೋದ? ಓ, 2 ಹೋಟ್ಲ್ ಐತೆ ಗುರು. ಅಣ್ಣ ರೀಲ್ಸಲ್ಲಿ ಬರ್ತಾಳೆ, ಅದು ಕೇಳ್ದ. ಇದೆ ಅನ್ಸುತ್ತೆ, ಬನ್ನಿ ಬೈ. ಹಾಂ, ಇಲ್ಲ, ಹೆಲ್ಮೆಟ್ ಎತ್ತಿಕ್ಕದು ಅಷ್ಟೇ. ಚೇರ್ ಮೇಲೆ ಇಕ್ಕದ, ಬನ್ನಿ, ಇಲ್ಲಿ ಜಾಗ ಇದೆ, ತೊಂದರೆ ಇಲ್ಲ. ಸೊ ಇದನ್ನ ನಮ್ಮ ಮಂಜು ಬೈಯವರು ರೀಲ್ಸಲ್ಲಿ ನೋಡಿ ಚೆನ್ನಾಗಿದೆ ಅಂತ ಕರ್ಕೊಂಡ್ಬಂದಿದ್ದಾರೆ. ಬಟ್ ಇಷ್ಟು ಚೆನ್ನಾಗಿದ್ದಾರೆ, ನೋಡಬೇಕು ಹೆಂಗಿದೆ ಅಂತ. ಇಲ್ಲಿ 2 ಇದೆ, ಆ ಕಡೆ ದೋಸೆನ, ಈ ಕಡೆ ಇಡ್ಲಿನ. ಇದೇ ಬೇರೆಯವ್ರದ್ದು, ಇದೇ ಬೇರೆಯವ್ರದ್ದು. ಬಟ್ ಇದು ರಾಜು ದೋಸೆ ಅಂತ, ಇದು ಒಂದು ಲಕ್ಷ್ಮೀ ವೆಂಕಟೇಶ್ವರ ದೋಸಾ ಕ್ಯಾಂಪ್. ಸೂಪರ್. ಹಬ್ಬ, ಸೂಪರ್ ಆಗಿರೋ ದೋಸೆ ತಿಂದ್ವಿ. ಒಂದು ಪ್ಲೇಟಿಗೆ 2 ದೋಸೆ ಕೊಡ್ತಾರೆ, 2 ಬೋಂಡ ಕೊಡ್ತಾರೆ.
ಹಾಫ್ ರೈಸ್ ಅಂತೂ ಒಳ್ಳೆ ಫುಲ್ ರೈಸ್ ಇದ್ದಂಗೆ ಇತ್ತು. ಇನ್ನೂ ಹಾಫ್ ರೈಸ್ ಫುಲ್ ರೈಸ್ ತೊಗೊಂಡಿದ್ರೆ 2 ಫುಲ್ ರೈಸ್ ತಿನ್ನೋ ಥರ ಇತ್ತು. ಬಟ್ ಸೂಪರ್ ಟೇಸ್ಟು, ವರ್ತ್ ಫಾರ್ ದ ಮನಿ. 300 ರೂಪಾಯಿ ಆಯಿತು 3 ಜನದಿಂದ. ಅದೇ ಮುಖಾಂತರ 10 ಗಂಟೆನಾ, ಇಲ್ಲ 9:15 ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಟು ಅವರ್ ಡೆಸ್ಟಿನೇಷನ್. ಮ್ಯಾಪ್ ಹಾಕ್ಕೊಂಡಿಲ್ಲ, ತಿರ್ಗಾ ಅಲ್ಲೆಲ್ಲರ ಪೆಟ್ರೋಲ್ ಹಾಕ್ಸೋಕೆ ನಿಂತಾಗ ಮ್ಯಾಪ್ ಹಾಕ್ಕೋಬೇಕು. ಪಣ ಬಿಡು ಕಾರು, ಯಾಕೆ ಕಾರು, ಏಂಟಿಗೆ ಕಾರು? ನಾನು ಬಿಸ್ಕಿಟ್ ಆಯ್ತು ಗುರು. ಡ್ರೋನ್ ಕಳಿಸ್ಬಿಟ್ಟು ಒಂದು ಏರಿಯಲ್ ಶಾಟ್ ತಗೊಳ್ಳೋದ ಹಿಲ್ ಕ್ಲೈಮ್ದು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೂ ಹೆವಿ ಗಾಳಿ ಇರೋದ್ರಿಂದ ನಮ್ಮದು ಬೇಸಿಕ್ ಮಿನಿ 4K, ಸೊ ಅದು ಸ್ಟ್ರಾಂಗ್ ವಿಂಡ್ ಇದೆ, ಕರ್ಕೋ ಕೆಳಗಡೆ ಇಲ್ಲ ಅಂದರೆ ಆರೋಟೋಗ್ತಾನೆ ನಿಮ್ಮ ಶಿಷ್ಯ ಅಂತ ಇನ್ನೇನು ಮಾಡೋಕ್ಕಾಗೋದಪ್ಪ, ಅಷ್ಟು ಕಾಸು ಕೊಟ್ಬಿಟ್ಟಿದ್ದೀನಿ, ಆರ್ಗಿರ್ ಹೊಟ್ಟೋದ್ರೆ ಎಲ್ಲಿ ಹುಡ್ಕೋದು ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಬಿಟ್ವಿ. ಆದರೂ ರಿಸ್ಕಲ್ಲಿ ಒಂದು ಶೇಷನ್ದು ಏರಿಯಲ್ ಫೋಟೋಗ್ರಫಿ ತೆಗ್ದಿದ್ದೀವಿ, ನೋಡಬೇಕು. ಆಹಾ, ಸುಂದರವಾದ ಬೆಟ್ಟದ ನಡುವೆ ಒಂದು ಸಿಮೆಂಟಿನ ರೋಡು. ಇದೆಲ್ಲ ಮುಂಚೆ ಆಫ್ ರೋಡು ಕಾಡಲ್ಲಿತ್ತು, ಇವಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ. ಜನ ಬಂದು ಮತ್ತು ದೇವಸ್ಥಾನ ಡೆವಲಪ್ ಆಗಬೇಕು, ಅವ್ರ ಮನೆ ದೇವ್ರುಗಳು ಅವ್ರ ಕುಲಗಳು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಿ, ರೆಕಾರ್ಡಿಂಗೇ ಹಮ್ಕಿಲ್ಲ, ನಿನ್ನ ಚುಯ್ಯನ್ ತೊಟ್ಟೋದೆ. ರೆಕಾರ್ಡಿಂಗೇ ಹಮ್ಕಿಲ್ಲ, ಚುಯ್ಯನ್ ತೊಟ್ಟೋಯ್ತೆ. ನಾನು ನೋಡೋದೇ ಈ ವ್ಯೂ ಕಾಣಿಸ್ತಿತ್ತು, ರೆಕಾರ್ಡಿಂಗೇ ಹಮ್ಕಿಲ್ಲ ನನ್ನಲ್ಲಿ. ಅದು ಬೇರೆ ಸ್ಟ್ರಾಂಗ್ ವಿಂಡ್ ಅಂತ ಇತ್ತಲ್ಲ, ಕರ್ಕೊಂಬಿಟ್ನಲ್ಲ ಅದರಿಂದ. ಓ ಮೈ ಗಾಡ್, ಇವಾಗ ಅಲ್ಲಿಂದ ಅಷ್ಟು ದೂರ ಹತ್ತಿದ್ರೆ ದೇವಸ್ಥಾನ ಇಲ್ಲಿ ವ್ಯೂ. ಬಟ್ ಈ ಸ್ಪಾಟು ಸೂಪರ್ ಆಗಿದೆ. ಇದು ಯೂಶ್ವಲಿ ಸನ್ಸೆಟ್ಗೆ ಇನ್ನೂ ಮಸ್ತಾಗಿರುತ್ತೆ ಅನ್ಸುತ್ತಲ್ಲ ಬೈ. ಈ ಕಡೆ ಇದ್ಕೊಂಡ್ರೆ ಸನ್ರೈಸು, ಈ ಕಡೆ ತಿರ್ಕೊಂಡ್ರೆ ಸನ್ಸೆಟ್ಟು. ಸೊ ಇನ್ನೂ ಈ ಥರ ಡಿಫ್ರೆಂಟ್ ಆಗಿರೋ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಪರೂಪಕ್ಕೆ ನೋಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ಲ ಅಂತ. ಶೇಷ ವಿಡಿಯೋ ಬಂದಿದೆ, ಅವ್ನು ಕಳಿಸು ಅಂತ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನೊಂದು ಆಫ್ ರೋಡಿಂಗ್
ಬೆಳಗ್ಗೆ ತಾನೇ ಟ್ರಕ್ ಪ್ಲ್ಯಾನ್ ಮಾಡೋದು ಅಂತ ನೋಡಿ ಮಾಡಿಸ್ತಾ ಇದ್ದೀವಲ್ಲ. ಹೆಂಗಿದೆ ಜಾಗ ಇಲ್ಲ ಇಲ್ಲಿ ನೀವೀಗ ಇದೇ ನೋಡ್ತಾ ಇದ್ದೀರಾ, ಇದೆಲ್ಲ ಮಳೆ ಬರ್ತಾ ಇರೋದು ನಮ್ಮ ಕಡೆಗೆ ಬರ್ತಾ ಇದೆ ನೋಡಿ. ಈ ಕಡೆ ಎಲ್ಲ ಇಲ್ಲ, ಈ ಕಡೆ ಇಲ್ಲ, ಬಟ್ ಇಲ್ಲಿ ನೋಡಿ ಹಿಂಗೆ ಒಳ್ಳೆ ಹಿಂಗೆ ಬರ್ತಾ ಇದೆ ಮಳೆ ಅಂದರೆ ಅಬ್ಬಬ್ಬ. ಈ ಫಿಲಮಲ್ಲಿ ಸುನಾಮಿ ಮತ್ತು 2012 ಏನೋ ಆಗುತ್ತೆ ಅಂತ ಬರ್ತಿತ್ತಲ್ಲ, ಆ ಟೈಮಲ್ಲಿ ಆ ಥರ ಬಂತು. ಟೈಮ್ ಬಂದು ಇವಾಗ 11:30 ಆಗಿದೆ. ಅಲ್ಲಿ ಫುಲ್ಲು ಇನ್ನೂ ಆ ಕಡೆ ದಾಟಿ ಇನ್ನೂ ಒಂದು ಪೀಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸಕಲಾಗೈತಲ್ಲ. ಗೂಬೆ ತಾನೇ ಅದು, ಗೂಬೆ ಥರ ಕಾಣಿಸ್ಬಿಡ್ತೊಳ್ಳೆ. ಫುಲ್ ಲೋ ಪ್ರೊಫೈಲಲ್ಲಿ ಆಡ್ತಾ ಇದೆ. ಸೊ ಆ ಪೀಕಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಚೂರು ಹೈಟ್ ಹೋಗಿ ಅಲ್ಲಿಂದ ಬಂದ್ವಿ. ಸೂಪರ್ ಆಗಿದೆ. ಇದು ಬಂದು ಇಲ್ಲಿ ಕಾಣಿಸ್ತಾ ಇರೋದು ಬಂದು ದೇವಸ್ಥಾನ, ಈಗ ಡೆವಲಪ್ ಮಾಡಿದ್ದಾರೆ. ಮುಂಚೆ ಇದು ಆಫ್ ರೋಡ್ ಇತ್ತು, ಇವಾಗ ಸಿಮೆಂಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಬಟ್ ಅಲ್ಟಿಮೇಟ್ ಪ್ಲೇಸ್, ಒಳ್ಳೆ ಗಾಳಿ. ಆದ್ರೂ ನೋಡಿ ಮೋಡ ಎಲ್ಲ ಹಿಂಗೆ ತುಂಬ್ಕೊಂಬಿಟ್ಟಿದೆ. ಅಲ್ಲಂತೂ ಅಲ್ಲೋಡಿಗ್ರು ಮಳೆ ಅದೆಲ್ಲ ಈ ಕಡೆನೇ ಬರ್ತಾ ಇದೆ. ಹೆಂಗೋಯ್ತ್ಯಾ? ಅಬ್ಬಾ ಕಡವಲೇ, ರಾಮ ಹೋಗು, ಅದಕ್ಕೆ ಮಾಡಿಸಿರೋದು ಈ ಚೌಟ್ರಿ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಇನ್ನೊಂದು ಜಾಗ ಹುಡುಕ್ತಾ ಇದ್ದೀವಿ. ಬಟ್ ಈ ಜಾಗಕ್ಕೆ ಹೋಗೋಕ್ಕೆ ಸ್ವಲ್ಪ ಲೊಕೇಶನ್ನು ಅಲ್ಲೆಲ್ಲೋ ಇಲ್ಲಿ ಅಲ್ಲಿ ಎಲ್ಲಿ ಅಂತ ತೋರಿಸ್ತಾ ಇದೆ. ಅದಕ್ಕೆ ಈಗ ಇಲ್ಲಿ ಗುರು ಹುಡುಗ ಹೆಂಗೋಯ್ತಾನ ಆರಾಮಾಗಿ. ಕೊಂಬಿನ ಕಲ್ಲು ಮೀಸಲು ಅರಣ್ಯ. ಅಣ್ಣ ಈ ರೋಡ್ ಎಲ್ಲೋಗುತ್ತೆ? ಮೇನ್ ರೋಡು. ಹೌದಾ? ಹಾಂ ಓಕೆ ಅಣ್ಣ. ಇದೆಲ್ಲ ಕಾಡ ಹಿಂದೆ ಬಂದಿದ್ದು? ಪ್ರಾಣಿಗಳು ಯಾವ್ದು ಇಲ್ಲ ಅಲ್ಲ? ಪ್ರಾಣಿಗಳು ಯಾವೂ ಇಲ್ಲ. ಆಯ್ತಣ್ಣ, ಚಿರತೆ ಬಂತು. ಸೊ ನಾವು
ಫಾರೆಸ್ಟ್ ಒಳಗಡೆ ಬಂದ್ವಿ. ಬಟ್ ನಾವು ಅಂದ್ಕೊಂಡಿದ್ದು ಲೊಕೇಶನ್ಗೆ ರೀಚ್ ಆಗೋದಕ್ಕಾಗಿಲ್ಲ, ಯಾಕಂದರೆ ನಾವು ಗಾಡೀಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ಬಂದು ಕಾಡು ಮಧ್ಯೆ ಇರೋದ್ರಿಂದ ಬೇಡ ಅಂದ್ಬಿಟ್ಟು ಇವಾಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಇದನ್ನು ಯಾವಾಗ ಅಪ್ಲೋಡ್ ಮಾಡಿರ್ತೀನೋ ಗೊತ್ತಿಲ್ಲ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಲಾಗ್. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.